ಈಗ ನಿಮ್ಮ ಪ್ರತಿಸ್ಪರ್ಧಿ ಮಹೇಶ್ ಕುಮಟಳ್ಳಿ ಅವರು ಹೇಳ್ತಾರೆ ಕಾಂಗ್ರೆಸ್ನಲ್ಲೇನೋ ಲಾಭ ಪಡೆಯೋದಕ್ಕೆ ಸೌದಿ ಅವರು ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಲಾಭ ನಷ್ಟ ಹಣ ಗಳಿಸೋದು ಮಾಡೋದು ಅವನಿಗೆ ಭಾಳ ಅನುಭವ ಇದೆ. ಇನ್ನೊಂದ್ಸಲ ಅವನೇ ಅದನ್ನ ಬಗ್ಗೆ ವಿಮರ್ಶೆ ಮಾಡ್ಕೊಂಡು ಹೇಳಿಬಿಡು. ಮತ್ತೆ ಇನ್ನೊಂದು, ಕಾಂಗ್ರೆಸ್ ಇಡೀ ಸರ್ಕಾರ ದೆಹಲಿಯಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದೆ, ಕೇಂದ್ರ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡ್ತಾ ಇದೆ, ನಮಗೆ ಸರಿಯಾದ ತೆರಿಗೆ ಪಾಲನ್ನ ಕೊಡ್ತಾ ಇಲ್ಲ ಅಂತ. ನಾಳೆ ನಾನು ಅದಕ್ಕೆ ಬಂದಿರೋದು. ಕೇಂದ್ರ ಸರ್ಕಾರ ಈ GST ಬಂದಮೇಲೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ನ್ಯಾಯಸಮ್ಮತವಾಗಿರ್ತಕ್ಕಂಥ ಅನುದಾನ ಬರದೇ ಇರತಕ್ಕಂಥದ್ದು, ಸೆಸ್ ಇರ್ಬೋದು, GST ಇರ್ಬೋದು, ಮತ್ತು ಬರಗಾಲ, ಅತಿವೃಷ್ಟಿ, ಇವಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಎಲ್ಲ ರಾಜ್ಯಗಳ ಆಪತ್ತದಲ್ಲಿ ಬಂದಾಗ ಆಪತ್ತಕ್ಕೆ ಒಂದು ಸಹಕಾರ ಮಾಡ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು ಧರ್ಮ ಮತ್ತು ಕರ್ತವ್ಯ. ಅದನ್ನು ಮಾಡದೇ ಇದ್ದಾಗ GST ನೋಡಿ, ಬೇರೆ ಬೇರೆ ರಾಜ್ಯದ್ದು ನೋಡಿ, ನೀವು ಕರ್ನಾಟಕದವ್ರು ಇದ್ದೀರಿ, ಕರ್ನಾಟಕದ ಬಗ್ಗೆ ಸ್ವಲ್ಪ ನಿಮಗೂ ಗೌರವ ಇರಲಿ. GST ಕಲೆಕ್ಷನ್ ಕರ್ನಾಟಕದಿಂದ ಎಷ್ಟಾಗುತ್ತೆ? ನಿನ್ನೆ ಹಣಕಾಸಿನ ಸಚಿವರು ಒಂದು ಮಾತು ಹೇಳಿದರು, ನೀತಿ ಆಯೋಗದಲ್ಲಿ ತೀರ್ಮಾನ ಆಗುತ್ತೆ, ನೀತಿ ಆಯೋಗದಲ್ಲಿ ಹಣಕಾಸು ಆಯೋಗದ ತೀರ್ಮಾನ ಆಗುತ್ತೆ. ಹಣಕಾಸಿನ ಆಯೋಗದಲ್ಲಿ ಇರೋರು ಯಾರು? ಬ್ರಿಟನ್ನವರು ಅಥವಾ ಅಮೇರಿಕದವರು? ಇಲ್ಲಿಯವರು ತಾನೆ. ಹಣಕಾಸಿನ ಸಚಿವರಾಗಿರ್ತಕ್ಕಂಥದ್ದು ನೀವು ಆಯ್ಕೆ ಆಗಿರೋದು ಯಾವ ರಾಜ್ಯದಂದು ಅನ್ನುವಂಥದ್ದು ಸ್ವಲ್ಪ ಆದರೂ ನಿಮಗೆ ಅದರ ಬಗ್ಗೆ ಗೌರವ, ಅನುಕಂಪ ಬೇಕಲ್ಲ. ಹಣಕಾಸಿನ ಸಚಿವರಿಗೆ ನಾನು ಕೇಳ್ತೀನಿ, ಹಣಕಾಸಿನ ಆಯೋಗದವರು ತೀರ್ಮಾನ ಮಾಡ್ತಾರತ್ತಂದ್ರೆ ಆ ತೀರ್ಮಾನಕ್ಕೆ ತಾವೆಲ್ಲರೂ ಇರ್ತೀರಲ್ಲ, ಎಲ್ಲ ರಾಜ್ಯದವರು ಇರ್ತಾರೆ ತಾನೆ. ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಕೊಡಬೇಕು ಅನ್ನೋದು ಮೊದಲು GST ಮಾಡುವಾಗನೇ ತೀರ್ಮಾನ ಆಗಿದೆಯಲ್ಲ, ಅದ್ರ ಪ್ರಕಾರ ಬಂದಿದೆ.